ಎನ್ಯೂಮರೇಟರ್ ಗೊಂದಲ ಆಗಿದೆ. ಇದೆಲ್ಲ ಮುಗಿಸ್ಬೇಕು, 100% ಮುಗಿಸ್ಬೇಕು. ನಾವು 7ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಸರ್ಕಾರ. ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಬಹಳಷ್ಟು ಕ್ವಶನ್ಗಳ ತೀರಾ ಪರ್ಸನಲ್ ಇದೆ, ಒಂದು ರೀತಿ ಅಸಮಾಧಾನ ವ್ಯಕ್ತಪಡಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ಸೋಮಣ್ಣ ಅವರು ಕೂಡ ಎಲ್ಲೊಂದು ಕಡೆ ಎಲ್ಲರಿಗೂ ಈಗ ಡಿ.ಕೆ. ಶಿವಕುಮಾರ್ ಸೋಮಣ್ಣ ಇಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಇದೆ. ನಮಗೂ ಇದೆ, ಅದು ನಮಗೂ ಕೆಲವೆಲ್ಲ ಸರಿ ಇಲ್ಲಪ್ಪ ಅಂತ ಅನಿಸುತ್ತೆ. ಒಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡುವಾಗ ಕೆಲವು ಸಣ್ಣ ಪುಟ್ಟ ಗೊಂದಲಗಳಾಗೇ ಆಗುತ್ತೆ. ಏನು ಯಾವುದು ಗೊಂದಲ ಆಗದೆ ಇರೋದೇ ಇಲ್ಲ. ಆದ್ದರಿಂದ ಎಲ್ಲರೂ ಕೋಆಪ್ರೇಟ್ ಮಾಡಿದರೆ ಒಂದು ಸಮೀಕ್ಷೆ ಬರುತ್ತೆ. ಕೋಆಪ್ರೇಟ್ ಮಾಡ್ಬೇಕು ಎಲ್ಲರೂ ಕೂಡ. ನಾನು ಹೇಳಿದ್ನಲ್ಲ, ಅವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ ರೀ. ನಾವು ಸರ್ಕಾರವಾಗಿ ಜವಾಬ್ದಾರಿಯಿಂದ ಏನು ಮಾಡಬೇಕೋ ಅದನ್ನು ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರ ಅಭಿಪ್ರಾಯನೂ ತಗೊಂಡು ಕನ್ಕ್ಲೂಷನಿಗೆ ಬರೋಕ್ಕಾಗುತ್ತಾ? ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಯಾವ ಸಾಧಕ ಬಾಧಕಗಳನ್ನೆಲ್ಲ ಅಧ್ಯಯನ ಮಾಡಿ ಹಿಂದಿನ ಸಮೀಕ್ಷೆಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಅದನ್ನು ಮಾಡಿ ಇವತ್ತು ಹೆಚ್ಚು ಕಡಿಮೆ ಈಗ ತಾವೇ ಹೇಳ್ದಂಗೆ ಇನ್ನು 80% ಆಗಿದೆ. ಇನ್ನೊಂದು 20-25%ಗೆ ಒಂದು 4 ದಿವಸ ಎಕ್ಸ್ಟೆನ್ಷನ್ ಮಾಡಿದರೆ ಕೂಡ ಅದು ಮುಗಿದೋಗುತ್ತೆ.